ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ತಾವೇನಾದ್ರೂ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಬ್ಯಾಂಕ್ ನಲ್ಲಿ ಒಂದು ಜಾಬ್ ಅನ್ನ ಮಾಡಬೇಕು ಅಂತ ಏನಾದ್ರೂ ಕಾಯ್ತಾ ಇದ್ರೆ, ಇಲ್ಲಿ ಸರಿಸುಮಾರು 7,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಇರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ ಗಳ ಒಂದು ವಿಶೇಷತೆ ಏನಂದ್ರೆ, ತಾವು ಕನ್ನಡದಲ್ಲೇ ತಾವು ಪರೀಕ್ಷೆಯನ್ನ ಬರಿಬಹುದು, ಹಾಗೆ ಕರ್ನಾಟಕದಲ್ಲೇ ಈ ಒಂದು ಜಾಬ್ ಅನ್ನ ತಾವು ಮಾಡಬಹುದು. ಅಷ್ಟೇ ಅಲ್ಲ, ನಮ್ಮ ಒಂದು ಕರ್ನಾಟಕದ ಪ್ರತಿ ಒಂದು ಡಿಸ್ಟಿಕ್ ನಲ್ಲಿ ಇಂತಿಷ್ಟು ಅಂತ ಒಂದು ವೇಕೆನ್ಸೀಸ್ ಗಳು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಆಫ್ಟರ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ತಮ್ಮ ಒಂದು ಡಿಸ್ಟಿಕ್ ನಲ್ಲೇ ತಾವು ಈ ಒಂದು ಜಾಬ್ ಅನ್ನ ತಾವು ಇಲ್ಲಿ ಮಾಡಬಹುದು. ಅವರೆಲ್ಲ ಒಂದು ಬ್ಯಾಂಕಿಂಗ್ ಫೀಲ್ಡ್ ನಲ್ಲಿ ಒಂದು ವರ್ಕ್ ಅನ್ನ ಮಾಡಬೇಕು ಅಂತ ಒಂದು ವೈಟ್ ಅನ್ನ ಮಾಡ್ತಿರೋರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ತೀನಿ. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡಿ, ಹಾಗೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಗಾಯ್ಸ್, ಮೊದಲು ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಒಂದು ಸಲ ತಮಗೆ ಒಂದು ತೋರಿಸ್ಬಿಡ್ತೀನಿ. ಓಕೆನಾ? ತಾವು ಗಮನಿಸಬಹುದು, ನಮ್ಮ ಒಂದು ಕರ್ನಾಟಕಕ್ಕೆ ಇಂತಿಷ್ಟು ವೇಕೆನ್ಸಿ ಅಂತ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಒಂದು ಕರ್ನಾಟಕದಲ್ಲಿ ಪ್ರತಿ ಒಂದು ಡಿಸ್ಟಿಕ್ ನಲ್ಲಿಯೂ ಇಂತಿಷ್ಟು ಅಂತಹ ಒಂದು ವೇಕೆನ್ಸೀಸ್ ಗಳು ಕೂಡ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಓಕೆನಾ? ಒಂದು ಸಲ ತಾವು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ನೋಡ್ಕೊಂಡು ತಾವು ಕನ್ಫರ್ಮ್ ಅನ್ನ ಮಾಡ್ಕೊಂಡ್ಬಿಡಿ. ಗೊತ್ತಿರಲಿ, ನಮ್ಮ ಒಂದು ಚಾನಲ್ ಅಲ್ಲಿ ನಾವು ಎಂತದ್ದೇ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡುವ ಮುಂಚೆ ನಾವು ಅದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾವು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀವಿ, ತೋರಿಸ್ತೀವಿ. ನಂತರ ನಾವು ಅದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀವಿ. ಇಂತಹ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ವೇಕೆನ್ಸಿ ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಹಾಗೆ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಸುಮಾರು 16 ಪೇಜ್ ನ ಒಂದು ನೋಟಿಫಿಕೇಶನ್ ಇರುತ್ತೆ. ಸಿಂಪಲ್ ಆಗಿ ತಮಗೆ ಒಂದು ಅರ್ಥವನ್ನ ಮಾಡಿಸ್ಕೊಳ್ಳೋದಕ್ಕೆ ನಾವು ಈ ರೀತಿಯಾಗಿರುವಂತಹ ಒಂದು ಡೇಟಾನ ನಾವು ಪ್ರೊವೈಡ್ ಅನ್ನ ಮಾಡಿಬಿಡ್ತೀನಿ. ಇದು ಯಾವ ಒಂದು ಬ್ಯಾಂಕ್ ನಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೀವಿ, ಈ ಒಂದು ಬ್ಯಾಂಕ್ ನಲ್ಲಿ ಈ ಒಂದು ವೇಕೆನ್ಸಿಯನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಗಮನವನ್ನು ಕೊಟ್ಟಾಗ, ಸ್ಟಾರ್ಟಿಂಗ್ ಡೇಟ್ 19/5/2026 ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಹಾಗೆ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 8/7/2026 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಓಕೆನಾ? ಜುಲೈನಲ್ಲಿ 8ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಟೋಟಲ್ ಪೋಸ್ಟ್ ಬಗ್ಗೆ ಮಾತಾಡೋದು ಸ್ನೇಹಿತರೆ, ಗಮನಿಸಬಹುದು, ಸುಮಾರು 7,150 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಡಿಸ್ಟ್ರಿಕ್ಟ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳು ಕೂಡ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ನಂತರ ಸ್ನೇಹಿತರೆ, ಇದರ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ಕೂಡ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಜುಲೈ 2026 ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ. ಓಕೆನಾ? ಇದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ. ಆದ್ರೆ ಈಗ ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ತಾವೇನಾದ್ರೂ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು BSc ಆಗಿರ್ಬೋದು, BCom ಆಗಿರ್ಬೋದು, BA, BBA, BE, ಒಟ್ಟಾರೆ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಇದೀವಿ, ನಾವು ಅಪ್ಲಿಕೇಶನ್ ಹಾಕಬಹುದಾ ಅಂದ್ರೆ, ಗಮನಿಸಬಹುದು, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೆನಾಟ್ ಅಪ್ಲೈ ಅನ್ಲೆಸ್ ದ ರಿಸಲ್ಟ್ ಇಸ್ ಡಿಕ್ಲೇರ್ ಅಂತ ಮೆನ್ಷನ್ ಮಾಡಿದ್ದಾರೆ. ತಾವು ಫೈನಲ್ ಇಯರ್ ಡಿಗ್ರಿನಲ್ಲಿ ಇದ್ದು ತಮ್ಮ ಒಂದು ರಿಸಲ್ಟ್ ಡಿಕ್ಲೇರ್ ಆಗಿದ್ರೆ ಮಾತ್ರ ತಾವು ಅಪ್ಲಿಕೇಶನ್ ಹಾಕಬಹುದು, ಅದರ್ವೈಸ್ ತಾವು ಅಪ್ಲಿಕೇಶನ್ ಹಾಕಂಗಿಲ್ಲ. ಓಕೆನಾ? ಇಲ್ಲಿ ಕೇವಲ ಒಂದು ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಅಪ್ಲೈ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಂತಹ ಒಂದು ಅನುಭವ ಇಲ್ಲದೆ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲಿಕೇಶನ್ ಹಾಕಬಹುದು. ಕರ್ನಾಟಕದ ಎಲ್ಲಾ ಒಂದು ಗ್ರಾಜುಯೇಟ್ಸ್, ಅದರಲ್ಲೂ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಕ್ವಾಲಿಫಿಕೇಶನ್ ಜೊತೆಗೆ ತಮಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ನ ಬಗ್ಗೆ ತಮಗೆ ಒಂದು ಗೊತ್ತಿರಬೇಕು. ಸಪೋಸ್ ನಮ್ಮ ಒಂದು ಕರ್ನಾಟಕದಲ್ಲಿ ತಾವು ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅಂದ್ರೆ, ನಮ್ಮ ಒಂದು ಕರ್ನಾಟಕದವರು ಕನ್ನಡ ಓದೋದಾಗ್ಲಿ, ಬರೆಯೋದಾಗ್ಲಿ, ಮಾತಾಡೋದು ಆಗ್ಲಿ ಕಂಪಲ್ಸರಿಯಾಗಿ ಬರಲೇಬೇಕು ಅಂತ ಹೇಳಿದ್ದಾರೆ. ಅದರ್ವೈಸ್ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಂಗಿಲ್ಲ. ತಾವು ಅಪ್ಲೈನ ಮಾಡಿದ್ರು, ತಮ್ಮ ಒಂದು ಸೆಲೆಕ್ಷನ್ ಆದ್ರೂ ಕೂಡ ತಾವೇನು ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ನಡೆಯುತ್ತೆ, ಅಲ್ಲಿ ತಮ್ಮನ್ನ ಇಲ್ಲಿ ರಿಜೆಕ್ಟ್ ಅನ್ನ ಮಾಡ್ತಾರೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ, ಜನರಲ್ ಆಗಿರ್ಬೋದು, OBC ಮತ್ತು EWS ಗೆ 100 ರೂಪಾಯಿ ಮಾತ್ರ ತಾವು ಪೇ ಅನ್ನ ಮಾಡಬೇಕು. SC/ST ನ ಒಂದು ಕ್ಯಾಟಗರಿಗೆ 1 ರೂಪಾಯಿ ತಾವು ಪೇ ಅನ್ನ ಮಾಡಂಗಿಲ್ಲ. ಹಾಗೆ PWDB ಕ್ಯಾಟಗರಿಗೆ 250 ರೂಪಾಯಿ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡಬೇಕಾಗಿರುತ್ತೆ.
ಹಾಗೆ ಏಜ್ ಲಿಮಿಟ್ ಬಗ್ಗೆ ಗಮನವನ್ನು ಕೊಟ್ಟಾಗ 1/7/2026 ತಮ್ಮ ಒಂದು ಏಜ್ ಅನ್ನ ಕೌಂಟ್ ಅನ್ನ ಮಾಡಿದಾಗ ಮಿನಿಮಮ್ ಏಜ್ 20 ವರ್ಷ, ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 28 ವರ್ಷ ಅಂತ ಹೇಳಿದ್ದಾರೆ. ಇದರಲ್ಲಿ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಒಂದು ಕೊಟ್ಟಿದ್ದಾರೆ. SC/ST ನ ಒಂದು ಕ್ಯಾಟಗರಿಗೆ 5 ವರ್ಷ ಅಂತ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇದೆ. OBC ರವರಿಗೆ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಇಲ್ಲಿ ಒಂದು ಕೊಟ್ಟಿರುವಂತದ್ದು. ಓಕೆನಾ, ಬಹಳ ಒಂದು ಮುಖ್ಯವಾಗಿ ಯಾವ ರೀತಿ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ, ಯಾವ ರೀತಿ ತಮ್ಮನ್ನ ಇಲ್ಲಿ ಒಂದು ಆಯ್ಕೆಯನ್ನ ಮಾಡ್ಕೊಂತಾರೆ ಅಂದ್ರೆ, ಯಾರೆಲ್ಲ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಿ, ತಾವು ಅಪ್ಲಿಕೇಶನ್ ಹಾಕಿದ ನಂತರ ಈ ರೀತಿ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಎಕ್ಸಾಮ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಏನಿರುತ್ತೆ, ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಯಾವುದು ಅಂತ ತಾವು ಟಿಕ್ ಅನ್ನ ಮಾಡಬೇಕಿರುತ್ತೆ. ಸಿಂಪಲ್ ಆಗಿ ಈ ರೀತಿ ತಮ್ಮ ಒಂದು ಎಕ್ಸಾಮಿನೇಷನ್ಸ್ ಅನ್ನು ನಡೆಸ್ತಾರೆ. ನಂತರ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಒಂದು ಕ್ವಾಲಿಫೈ ಆದ ನಂತರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಓಕೆನಾ, ತಾವು ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ಗೆ ತಾವು ಹೋಗಬೇಕಿರುತ್ತೆ. ತಾವು ಯಾವ ಒಂದು ಸ್ಟೇಟ್ ಇಂದ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ, ಆ ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಂತ ಆವಾಗಲೇ ನಾನು ಹೇಳಿದ್ದೀನಿ. ನಮ್ಮ ಒಂದು ಕರ್ನಾಟಕದವರು ಕನ್ನಡ ಲ್ಯಾಂಗ್ವೇಜ್ ತಮಗೆ ಒಂದು ಗೊತ್ತಿರಲೇಬೇಕು. ನಂತರ ಇಲ್ಲಿ ಒಂದು ಸಿಲೆಬಸ್ ಬಗ್ಗೆ ತಾವು ಗಮನಿಸಬಹುದು. ಈ ಒಂದು ಆನ್ಲೈನ್ ಎಕ್ಸಾಮ್ ನಲ್ಲಿ ಸಿಲೆಬಸ್ ಅನ್ನ ತಾವು ಗಮನಿಸಿದಾಗ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಅಲ್ಲಿ 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಮೇಲೆ 25 ಕ್ವಶನ್ಸ್, 25 ಮಾರ್ಕ್ಸ್, ಮತ್ತು ಮ್ಯಾಥ್ಸ್ ಮೇಲೆ 25 ಕ್ವಶನ್ಸ್, 25 ಮಾರ್ಕ್ಸ್ ಇರುತ್ತೆ. ಮತ್ತು ರೀಸನಿಂಗ್ ಮೇಲೆ 25 ಕ್ವಶನ್ಸ್, 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 100 ಕ್ವಶನ್ಸ್, 100 ಮಾರ್ಕ್ಸ್, 1 ಗಂಟೆ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಹಾಗೆ 0.25 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿರ್ತಾರೆ. ಇಷ್ಟು ತಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ನಾವು ಇಲ್ಲಿ ಗಮನವನ್ನು ಕೊಟ್ಟಾಗ ತಾವು ನೋಡಬಹುದು, ಬ್ಯಾಂಗ್ಳೂರು ಆಗಿರ್ಬೋದು, ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ, ದಾವಣಗೆರೆ, ಉಡುಪಿ ಮತ್ತು ಬಳ್ಳಾರಿ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಎಕ್ಸಾಮ್ ಸೆಂಟರ್ ನಲ್ಲಿ ತಮಗೆ ಒಂದು ಹತ್ತಿರ ಅನಿಸುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವೇನು ಒಂದು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಅದೇ ಒಂದು ಸೆಂಟರ್ ಹೋಗಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಇಲ್ಲಿ ಒಂದು ಕೊಟ್ಟು ಬರಬೇಕಾಗಿರುವಂತದ್ದು. ಈಗ ಸ್ನೇಹಿತರೆ, ಇಲ್ಲಿ ಒಂದು ಕ್ಯಾಟಗರಿ ವೈಸ್ ತಾವು ವೇಕೆನ್ಸೀಸ್ ಗಳನ್ನ ತಾವು ಒಂದು ಸಲ ಗಮನಿಸಬಹುದು. SC ನ ಒಂದು ಕ್ಯಾಟಗರಿ 44, ST ಗೆ 19, OBC ಗೆ 74, EWS ಗೆ ಏನು 27 ಮತ್ತು ಜನರಲ್ ನ ಒಂದು ಕ್ಯಾಟಗರಿ 112 ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ್ದು, ನಮ್ಮ ಒಂದು ಕರ್ನಾಟಕಕ್ಕೆ ಸುಮಾರು 276 ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್ ಆಗಿರ್ಬೋದು, ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ಗಳಿದಾವೆ ಆ ಎಲ್ಲಾ ಒಂದು ಡಿಸ್ಟಿಕ್ ನಿಂದ ಕೂಡ ಇಲ್ಲಿ ಇಷ್ಟಿಷ್ಟು ಅಂತ ಒಂದು ವೇಕೆನ್ಸೀಸ್ ಗಳನ್ನು ಮೆನ್ಷನ್ ಮಾಡಿದ್ದಾರೆ. ತಾವು ಯಾವ ಒಂದು ಡಿಸ್ಟಿಕ್ ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಿ, ಆ ಒಂದು ಡಿಸ್ಟಿಕ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಅದೇ ಒಂದು ಡಿಸ್ಟಿಕ್ ನಲ್ಲಿ ತಾವು ಏನು ಒಂದು ವರ್ಕ್ ಅನ್ನ ತಾವು ಮಾಡಬಹುದು. ಓಕೆನಾ, ಆನ್ಲೈನ್ ರಿಟರ್ನ್ ಟೆಸ್ಟ್ ಬಗ್ಗೆ ತಾವು ಒಂದು ಸಲ ಬೇಕಾದ್ರೆ ತಾವು ಇಲ್ಲಿ ಸಹ ತಾವು ಗಮನಿಸಬಹುದು. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಮ್ಮ ಒಂದು ಕ್ವಶನ್ ಪೇಪರ್ ಅದು ಯಾವ ಒಂದು ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ ಮತ್ತು ತಾವು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ತಾವು ಎಕ್ಸಾಮ್ ಅನ್ನ ಬರೀಬಹುದು ಅಂದ್ರೆ ತಾವು ಗಮನಿಸಬಹುದು. ಕ್ವಶನ್ ಪೇಪರ್ ರಿಟರ್ನ್ ಎಕ್ಸಾಮಿನೇಷನ್ ಶಾಲ್ ಬಿ ಸೆಟ್ ಇನ್ 13 ರೀಜನಲ್ ಲ್ಯಾಂಗ್ವೇಜ್ ಇರುತ್ತೆ. ಅದರಲ್ಲಿ ಒಂದು ಅಸ್ಸಾಮೀಸ್ ಆಗಿರ್ಬೋದು, ಬೆಂಗಾಲಿ ಆಗಿರ್ಬೋದು, ಗುಜರಾತಿ ಆಗಿರ್ಬೋದು, ಕನ್ನಡದಲ್ಲಿ ಕೂಡ ಇಲ್ಲಿ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಪ್ರಿಂಟ್ ಆಗಿರುತ್ತೆ. ಆರಾಮ್ಸೆ ತಾವು ಏನು ಒಂದು ಎಕ್ಸಾಮಿನೇಷನ್ಸ್ ಅನ್ನು ತಾವು ಬರೀಬಹುದು. ಹಾಗೆ ತಾವು ನೋಡಬಹುದು, ನಮ್ಮ ಒಂದು ಕರ್ನಾಟಕದಲ್ಲಿ ಇಂಗ್ಲಿಷ್ ನಲ್ಲಿ ಎಕ್ಸಾಮಿನೇಷನ್ ಪೇಪರ್ ಪ್ರಿಂಟ್ ಆಗಿರುತ್ತೆ, ಹಿಂದಿನಲ್ಲಿ ಮತ್ತು ಕನ್ನಡದಲ್ಲಿ ಸಹ ಇಲ್ಲಿ ಒಂದು ಪ್ರಿಂಟ್ ಆಗಿರುತ್ತೆ. ಓಕೆನಾ, ಯಾರೆಲ್ಲ ಒಂದು ಇಂಗ್ಲಿಷ್ ನಲ್ಲಿ ಬರೆಯುವುದಕ್ಕೆ ಒಂದು ಕಷ್ಟ ಅಂತ ಇದ್ರಿ ಅಂತಹ ಒಂದು ಕ್ಯಾಂಡಿಡೇಟ್ಗಳು ಆರಾಮ್ಸೆ ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ಬರಬೇಕಿರುತ್ತೆ. ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆನೂ ಕೂಡ ತಾವು ಒಂದು ಸಲ ತಾವು ನೋಡಿ ತಾವು ಇಲ್ಲಿ ಒಂದು ಕನ್ಫರ್ಮ್ ಅನ್ನ ಮಾಡ್ಕೊಬಹುದು. ಓಕೆನಾ, ಈಗ ಫೈನಲ್ ಆಗಿ ಈ ಒಂದು ವೇಕೆನ್ಸೀಸ್ ಗಳು ಏನೋ ಒಂದು ಪರ್ಮನೆಂಟ್ ಅಥವಾ ಒಂದು ಟೆಂಪರರಿ ಒಂದು ವೇಕೆನ್ಸೀಸ್ ಗಳು ಅಂದ್ರೆ ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ ಗಳು ಆಸ್ ಎ ಅಪ್ರೆಂಟಿಸ್ ನ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಗಮನಿಸಬಹುದು, ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಗ್ಗೆ ಮಾತಾಡ್ಕೋದ್ರೆ 1 ವರ್ಷದ ತಾವು ಏನೋ ಒಂದು ಅಪ್ರೆಂಟಿಸ್ ನಲ್ಲಿ ಒಂದು ಟ್ರೈನಿಂಗ್ ನಲ್ಲಿ ತಾವು ಇಲ್ಲಿ ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಅದರಲ್ಲಿ ಒಂದು SBI ಬ್ಯಾಂಕ್ ನಲ್ಲಿ ಆಫ್ಟರ್ ತಮಗೆ ಒಂದು ಸರ್ಟಿಫಿಕೇಟ್ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಕೇವಲ ಒಂದು ಸರ್ಟಿಫಿಕೇಟ್ ಅಲ್ಲ, ದ ಅಪ್ರೆಂಟಿಸ್ ಆರ್ ಎಲಿಜಿಬಲ್ ಫಾರ್ ಸ್ಟೈಪೆಂಡ್ ಫಾರ್ 15,000 ಪ್ರತಿ ತಿಂಗಳು 15,000 ತಮಗೆ ಇಲ್ಲಿ ಒಂದು ಸಂಬಳ ಸಹ ತಾವು ಕೊಡ್ತಾರೆ. ಓಕೆನಾ, ಆ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಪಡ್ಕೊಂಡು ಅಪ್ಕಮಿಂಗ್ ಒಂದು ಬ್ಯಾಂಕಿಂಗ್ ನ ಒಂದು ವೇಕೆನ್ಸಿ ನಲ್ಲಿ ತಾವೇನೋ ಒಂದು ಅಪ್ಲಿಕೇಶನ್ ಹಾಕಬಹುದು. ತಮಗೆ ಅಂತಾನೆ ಇಷ್ಟೊಂದು ಗ್ರೇಸ್ ಮಾರ್ಕ್ಸ್ ಇರುತ್ತೆ, ಆರಾಮ್ಸೆ ತಾವು ಬ್ಯಾಂಕಿಂಗ್ ನಲ್ಲಿ ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ಪಡ್ಕೋಬಹುದು. ಹಾಗೆ ಈ ಒಂದು 1 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ತಮ್ಮ ಬಳಿ ಇದ್ರೆ ಖಂಡಿತವಾಗಿ ಪ್ರತಿ ಒಂದು ಬ್ಯಾಂಕ್ ನಲ್ಲೂ ಕೂಡ ಒಂದು ಒಳ್ಳೆಯ ಒಂದು ಅವಕಾಶ, ಒಂದು ಆಪರ್ಚುನಿಟಿಯನ್ನು ತಮಗೆ ಇಲ್ಲಿ ಒಂದು ಮಾಡಿಕೊಡ್ತಾರೆ. ಎಲ್ಲ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡಿಕೊಂಡು ತಮ್ಮ ಬಳಿ 1 ವರ್ಷದ ಒಂದು ಟೈಮ್ ಇದೆ ಅಂದ್ರೆ ಖಂಡಿತವಾಗಿ ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಿ ತಮ್ಮ ಒಂದು ಡಿಸ್ಟಿಕ್ ನಲ್ಲೇ 1 ವರ್ಷದ ಒಂದು ಟ್ರೈನಿಂಗ್ ಅನ್ನ ತಾವು ಪಡ್ಕೊಳ್ಳಿ. ಓಕೆನಾ, ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್
ಆದ್ರೆ ಈಗ ಫೈನಲ್ ಆಗಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ತಾವು ಡೈರೆಕ್ಟ್ ಆಗಿ ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಹಾಗೆ ತಾವು ಈ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ಡೌನ್ಲೋಡ್ ಅನ್ನ ಮಾಡ್ಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಮ್ಮ ಒಂದು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಅಲ್ಲಿ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಒಂದು ಸಲ ತಾವು ಏನೋ ಒಂದು ಚೆಕ್ಔಟ್ ಅನ್ನ ಮಾಡಿ ನಂತರ ತಾವು ಅಪ್ಲೈ ಅನ್ನ ಮಾಡಿ. ಐ ಹೋಪ್ ಸ್ನೇಹಿತರೆ ಈ ಒಂದು ಜಾಬ್ ಅಪ್ಡೇಟ್ ನಮಗೆ ಇಂಟ್ರೆಸ್ಟೆಡ್ ಅನ್ಸಿದೆ ಅನ್ಕೊಂತೀನಿ. ಸೊ ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ಲೈಕ್ ಅನ್ನ ಮಾಡಿ. ಹಾಗೆ ವಿಡಿಯೋನ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ.